ಏನು ಮತ್ತೆ ಮನೆ ಗಂಟ ಬಂದಿದ್ದೀರಿ? ಎರಡನೇ ಆಟನಾ? ಈಗೇನು ಎದುರಕ್ಕಿಲ್ಲ, ಅದೇನು ಬೊಂಬಡ ಹೊಡ್ಕೋತೀರೋ ಹೊಡ್ಕೊಳ್ಳಿ. ಈಗ ನಿನ್ನ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ ನಾನು. ನಿಜ ಹೇಳು, ಅಷ್ಟೇ ಸಾಕು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ, ಕಳೆದ್ಕಿತ ಬಂದಾಗ ಕಾಲಲ್ಲಿರೋದು ಕೈಗೆ ತಗೋತೀನಿ ಅಂದಿದ್ರಿ, ಈಗ ಕೈ ಮುಕ್ಕೊಂಡು ನಿಂತಿದ್ದೀರಾ. ಈಗಲಾದ್ರೂ ಗೊತ್ತಾಯ್ತಾ ನನ್ನ ಮಗಂದೇನು ತಪ್ಪಿಲ್ಲ ಅಂತ? ನಿನ್ನ ಮನೆ ಮುಂದೆ ಬಂದು ಜಗಳ ಆಡ್ಕೊಂಡು ಹೋದೆ ಅಂತಾನೆ ನನ್ನ ಮಗಳ ಜಾಜಿಗೆ ಮಾಟ ಮದ್ದು ಮಾಡಿಸಿದ್ಯಾ? ಅದೆಂತ ಮಾತು ಅಂತ ಆಡ್ತೀರಿ? ಬಿಡ್ತು ಅನ್ನಿ. ನಾವು ಸತ್ರು ಅಂತ ಕೆಲಸ ಕೈ ಹಾಕಿಲ್ಲ. ಮತ್ತೆ ಯಾಕೆ ನನ್ನ ಮಗಳ ಜಾಜಿ ಮಂಕ್ ಬಡ್ದು ಕೂತಿದ್ದಾಳೆ? ಯಾರ ಹತ್ರನೂ ಮಾತಾಡೋದಿಲ್ಲ, ಯಾರನ್ನೂ ಗುರ್ತಿಸೋದಿಲ್ಲ, ತನ್ನಷ್ಟಕ್ಕೆ ತಾನೇ ಇರ್ತಾಳೆ. ಯಾರೋ ಹಿಡಿದು ನಡೆಸ್ತಾ ಇರೋ ಸೂತ್ರದ ಗೊಂಬೆ ಥರ ಆಗಿದ್ದಾಳೆ. ನೋಡ್ರವ, ಅದೇನೋ ನನಗೆ ಗೊತ್ತಿಲ್ಲ, ಆದರೆ ಈ ಚಕ್ರಾಪುರಿ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಅಂಥದ್ದು ನಾವೇನೂ ಮಾಡಿಲ್ಲ. ಅವಳಿಗೇನೋ ಮೆಟ್ಕೊಂಡಿರ್ಬೇಕು. ಎಲ್ಲಮ್ಮನ ಗುಡಿಗೆ ಕರ್ಕೊಂಡೋಗಿ ಬೇವಿನ ಬರ್ಲಾಗೆ 2 ಇಕ್ಸಿ ಎಲ್ಲ ಬಿಟ್ಟೋಯ್ತದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?